ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಶುಕ್ರವಾರದ್ದಾಗಿರುತ್ತೆ. ಶುಕ್ರವಾರ ಪೂಜೆ ಇರೋದ್ರಿಂದ ನಾನು 4:15ಗೆ ಎದ್ದಿದ್ದೆ. ಈಗ ಬೇರೆ ಒಂದು 3-4 ಡೇಸಿಂದ ವಾತಾವರಣ ಫುಲ್ ಕೋಲ್ಡ್ ಆಗಿರೋದ್ರಿಂದ ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣವೇ ತುಂಬ ಚಳಿ ಅಂತ ಅನಿಸುತ್ತೆ. ಇನ್ನು ನಾನು ಎದ್ದ ತಕ್ಷಣವೇ ಒಂದು ಲೋಟ ಬಿಸಿನೀರು ಕುಡಿದ್ಬಿಡ್ತೀನಿ. ಬಿಸಿನೀರೇನು ನಾವು ಆವಾಗ ಕಾಯ್ಸೋಕೆ ಹೋಗಲ್ಲ, ನೈಟೇ ಕಾಸಿ ಬಾಟ್ಲಿಗೆ ಹಾಕಿ ಇಟ್ಟಿರ್ತೀನಿ. ಇನ್ನು ಬಿಸಿನೀರು ಕುಡಿದ ತಕ್ಷಣ ನಮ್ಮ ದಿನಚರಿ ಅನ್ನೋದು ಸ್ಟಾರ್ಟ್ ಆಗೇ ಹೋಗುತ್ತೆ. ಫಸ್ಟು ಮನೇಲಿರೋ ಮ್ಯಾಟೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಕೊಡೋಗ್ಬಿಡ್ತೀನಿ. ನೆಕ್ಸ್ಟು ಹೊರಗಡೆ ಕಸ ಹೊಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮನೆ ಎದುರುಗಡೆ ನಾವು ಟೈಲ್ಸ್ ಹಾಕ್ಕೊಂಡಿರೋದ್ರಿಂದ ಅದ್ರ ಮೇಲೆ ಸಖತ್ತು ಧೂಳು ಕೂತಿರುತ್ತೆ. ಫಸ್ಟ್ ಅದ್ರ ಮೇಲೆ ಹೊಡ್ಕೊಂಬಿಟ್ಟು ಆಮೇಲೆ ಬಾಗಿಲು ಕಸ ಹೊಡ್ಕೊತೀನಿ. ಬಾಗಿಲು ಕಸ ಹೊಡೆದಾದ್ಮೇಲೆ ನಾನು ಒಳಗೆ ಬಂದು ಕಸ ಹೊಡೆಯೋದು. ಏಕೆಂದರೆ ಹೊರಗಡೆ ಇರೋ ರಂಗೋಲಿ ಎಲ್ಲ ಮತ್ತೆ ಒಳಗೆ ಬರುತ್ತೆ. ಹಂಗಾಗಿ ಫಸ್ಟು ಹೊರಗಡೆದೆಲ್ಲ ಕಸ ಹೊಡೆದ್ಬಿಟ್ಟು ಒಳಗಡೆ ಕೆಲಸ ಶುರು ಮಾಡ್ತೀನಿ. ಮೊನ್ನೆ ಒಂದು ಶನಿವಾರ ಒಂದು ಮಟನ್ನು ಮತ್ತು ಸೋರೆಕಾಯಿ ಹಾಕಿ ಸಾಂಬಾರು ಮಾಡೋದೊಂದು ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ನಾನು ವಾಯ್ಸ್ ಓವರ್ ಕೊಡೋದ್ರಲ್ಲಿ ಮಿಸ್ಟೇಕ್ ಇದೆ, ದಯವಿಟ್ಟು ಕ್ಷಮಿಸಿ ಫ್ರೆಂಡ್. ನನಗೆ ಈ ಯೂಟ್ಯೂಬ್ ಅನ್ನೋದೆಲ್ಲ ಹೊಸದು, ಈಗ ಕಲ್ತ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟು ನಾನು ಇಲ್ಲಿ ತುಳಸಿ ಕಟ್ಟೆ ಎಲ್ಲ ತೊಳೆದು ನಮ್ಮ ಮನೆ ಎದುರುಗಡೆ ಇರೋ ಟೈಲ್ಸ್ ಎಲ್ಲ ನೀಟಾಗಿ ಬಟ್ಟೆಲಿ ಒರೆಸ್ಕೊತಿದ್ದೀನಿ ನೀರು ಹಾಕ್ಕೊಂಡು. ಮತ್ತು ಅಡುಗೆ ಮನೆ ಕಿಟಕಿಲೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಧೂಳಿರುತ್ತೆ. ಹಂಗಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೆ ಬೆಳಗಿನ ಜಾವ 5:45 ಆಗಿತ್ತು ಫ್ರೆಂಡ್ಸ್. ನಮ್ಮ ಮನೆ ಎದುರುಗಡೆ ಈ ಥರ ವ್ಯೂ ಇದೆ ನೋಡಿ. ಇನ್ನು ನಾನು ವಾಕಿಂಗೆಲ್ಲ ಹೋಗಿ ಬಂದಾದಮೇಲೆ ನಮ್ಮ ಹಸ್ಬೆಂಡ್ ಕಾಫಿ ಮಾಡು ಅಂತ ಅಂದರು. ಹಂಗಾಗಿ ಕಾಫಿ ಮಾಡ್ತಾಯಿದ್ದೀವಿ. ನಾವು ಆದಷ್ಟು ಕಾಫಿ ಎಲ್ಲ ರೆಗ್ಯುಲರಾಗಿ ಏನು ಕುಡಿಯೋಲ್ಲ ಫ್ರೆಂಡ್ಸ್, ಅಪರೂಪ ಕುಡಿಯೋದು. ಏನಾದ್ರು ವಾತಾವರಣ ಕೋಲ್ಡ್ ಇದ್ದಾಗ ಇಲ್ಲ ಕುಡಿಬೇಕು ಅಂತ ಅನ್ನಿಸ್ದಾಗ ಅಷ್ಟೇ ನಾವು ಕಾಫಿ ಕುಡಿಯೋದು. ನಾವೇನು ಡೈಲಿ ಎಲ್ಲ ಕಾಫಿ ಟೀ ಎಲ್ಲ ಏನು ಕುಡಿಯೋಕ್ಕೆ ಹೋಗಲ್ಲ. ನಾವು ಮನೆಗೆ ಯಾರಾದರೂ ನೆಂಟರು ಬಂದರೆ ಇಲ್ಲಾಂದರೆ ನಾವೇನಾದ್ರು ಮನೇಲಿ ಸ್ವೀಟ್ ಏನಾದರೂ ಮಾಡಬೇಕು ಅಂದರೆ ಅಷ್ಟೇ ಫ್ರೆಂಡ್ಸ್ ನಾವು ಹಾಲೆಲ್ಲ ತರೋದು. ಇಲ್ಲಾಂದ್ರೆ ಹಾಲೇನು ತರೋಕ್ಕೆ ಹೋಗಲ್ಲ, ಮೊಸರು ಒಂದೇ ನಾವು ತರೋದು. ಮತ್ತು ಈ ಥರ ಗ್ಲಾಸ್ ಲೋಟದಲ್ಲಿ ಕಾಫಿ ಕುಡಿಯೋಕ್ಕೆ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ನನಗಂತೂ ಈ ಥರ ಲೋಟದಲ್ಲಿ ಕಾಫಿ ಕುಡಿಯೋಕ್ಕೆ ತುಂಬ ಇಷ್ಟ. ನಿಮಗೆ ಯಾವ ಥರ ಲೋಟದಲ್ಲಿ ಕುಡಿಯೋಕ್ಕೆ ಇಷ್ಟ ಅಂತ ಹೇಳಿ ಫ್ರೆಂಡ್ಸ್. ಇನ್ನು ಕಾಫಿ ಜೊತೆ ಬಿಸ್ಕೆಟ್ನ ತಿನ್ಕೊಂಡು ಮತ್ತು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಇವತ್ತಿನ ತಿಂಡಿ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪಲಾವ್ ಅಂದರೆ ನನಗೆ ಫೇವ್ರೇಟು. ಮೊದಲು ಮಿಕ್ಸಿ ಜಾರ್ಗೆ ಚಕ್ಕೆ, 2 ಲವಂಗ, ಒಂದೇ ಒಂದು ಏಲಕ್ಕಿ, ಒಂದು 5 ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರುಬ್ಬಿಕೊಂಡಿದ್ದೆ ಫ್ರೆಂಡ್ಸ್. ಹಂಗಾಗಿ ಅದನ್ನೇ 1.5 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಮತ್ತು ನಾನು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸ್ಲೈಸಾಗಿ ಕಟ್ ಮಾಡ್ತೀನಿ. ಟೊಮೊಟೊ ಮಾತ್ರ ಸಣ್ಣದಾಗಿ ಕಟ್ ಮಾಡ್ತೀನಿ. ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ಜಾಕಾಯಿ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಮತ್ತು ಸ್ವಲ್ಪ ಜಾಪತ್ರೆ ಹಾಕ್ತಾಯಿದ್ದೀನಿ. ಮತ್ತು ನಾನು ಸ್ಪೈಸಿ ಬಾಕ್ಸ್ಗಳನ್ನೆಲ್ಲ ತಗೊಂಡು ಮತ್ತೆ ಅದೇ ಜಾಗಕ್ಕೆ ಇಟ್ಬಿಡ್ತೀನಿ. ಮತ್ತು ಸ್ವಲ್ಪ ಕಲ್ಲುವ್ವ ಹಾಕ್ತಾಯಿದ್ದೀನಿ. ಕಲ್ಲುವ್ವ ಹಾಕಿದ್ಮೇಲೆ ಒಂದು ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ. ನಾನು ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇಥಿ, ಒಂದೇ ಒಂದು ಪಲಾವ್ ಎಲೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲೆಲ್ಲ ಬಿಸಿ ಆದಮೇಲೆ ನಾನೇನು ಪಲಾವ್ ಸ್ಪೈಸಸ್ ಎತ್ತಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಒಂದೇ ಒಂದು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಮತ್ತು ಇಲ್ಲಿ ಒಂದೇ ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಉಪ್ಪು ಹಾಕಿರೋ ಕ್ಲಿಪ್ಪಲ್ಲಿ ಆ್ಯಡ್ ಆಗಿಲ್ಲ, ಮಿಸ್ ಆಗಿದೆ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಅದರಲ್ಲಿರೋ ಸಿಪ್ಪೆ ಎಲ್ಲ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಮತ್ತು ರುಬ್ಬಿರೋ ಮಸಾಲ ಹಾಕಿ. ರುಬ್ಬಿರೋ ಮಸಾಲ ಹಾಕಬೇಕಾದ್ರೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು, ಅದರಲ್ಲಿರೋ ಮಸಾಲನೆಲ್ಲ ತೊಳೆದು ಹಾಕಿ. ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು. ಅದರ ಬದಲು ಇದಕ್ಕೆ ಹಾಕಿದ್ರೆ ಏನಿಲ್ಲ, ಅದೆಲ್ಲ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಬ್ರಿಕೊಳ್ಳುತ್ತೆ. ಮತ್ತು ಇಲ್ಲೊಂದು 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಇನ್ನು ಇದರಲ್ಲಿ ಎಲ್ಲ ಮಸಾಲದಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾನು ಹುಳ್ಳಿಕಾಯಿ ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಬಟಾಣಿ, ನಾನು ಹಸಿ ಬಟಾಣಿ ಹಾಕ್ತೀನಿ. ನೀವು ಹಸಿ ಬಟಾಣಿ ಇಲ್ಲಾಂದರೆ ಒಣಗಿರೋ ಬಟಾಣಿನೇ ನೈಟ್ ನೆನೆಸಿ ಮತ್ತು ಬೆಳಿಗ್ಗೆ ಅದನ್ನೇ ತಿಂಡಿಗೆ ಯೂಸ್ ಮಾಡ್ಕೊಳ್ಳಿ. ನಾವು ಬಟಾಣಿ ಸೀಸನ್ ಏನೂ ಇಲ್ಲ ಅಂದರೆ ನಾನು ಒಣ ಬಟಾಣಿ ಹಾಕೋದು. ಮತ್ತು ಇಲ್ಲಿ ಒಂದು ಆಲೂಗೆಡ್ಡೆ ಮತ್ತು ಒಂದು ಗೆಡ್ಡೆಕೋಸನ್ನ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ತರಕಾರಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಅದೆಲ್ಲ ಮಸಾಲ ತರಕಾರಿಗೆಲ್ಲ ಚೆನ್ನಾಗಿ ಹಿಡ್ಕೋಬೇಕು, ಆ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ.
ಇಲ್ಲಿ ನಾನು ಇಬ್ಬರಿಗೆ ತಿಂಡಿ ಮಾಡೋದ್ರಿಂದ 1 ಲೋಟ ಸೋನಾ ಮಸೂರಿ ಅಕ್ಕಿ ಮತ್ತು 1 ಲೋಟ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ನಾನೇನು ಅಕ್ಕಿ ಎಲ್ಲ ಏನು ನೆನೆ ಹಾಕೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಅವಾಗ ತೊಳೆದು ಅವಾಗ ಹಾಕ್ತೀನಿ. ಕೆಲವರು ನೆನೆ ಹಾಕ್ತಾರೆ, ನಾನೇನು ನೆನೆ ಹಾಕೋಕ್ಕೆ ಹೋಗಲ್ಲ. ಮತ್ತು ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಇಲ್ಲಿ 4 ಗ್ಲಾಸ್ ಹಾಕ್ತಾಯಿದ್ದೀನಿ ನೀರು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕು, ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ಈ ತಿಂಡಿಗಳಿಗೆಲ್ಲ ರೈಸ್ ಐಟಮ್ಗೆ ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಟೊಮೊಟೊ ಬಾತ್ ಆಗಲಿ, ಪಲಾವ್ ಆಗಲಿ ಅವಕ್ಕೆಲ್ಲ ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೀರಲ್ಲೇ ಕುದಿ ಬಂತು, ಹಂಗಾಗಿ ಅಕ್ಕಿ ಎಲ್ಲ ತೊಳೆದು ಅಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಅಕ್ಕಿ ಯಾಕೆ ನೆನೆ ಹಾಕಲ್ಲ ಅಂದರೆ ನನಗೆ 2 ಸಲ ಅನ್ನ ಎಲ್ಲ ಒಂಥರ ಅಕ್ಕಿ ಒಡಕ್ಲು ಥರ ಬಂದಂಗಾಗಿತ್ತು ಫ್ರೆಂಡ್ಸ್, ಒಂಥರ ಮುದ್ದೆ ಥರ ಆಗಿತ್ತು. ಹಂಗಾಗಿ ನಾನೇನು ಅಕ್ಕಿ ಎಲ್ಲ ಏನು ನೆನೆ ಹಾಕೋಕ್ಕೆ ಹೋಗಲ್ಲ. ಈಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ ಸ್ಮ್ಯಾಶ್ ಆಗ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇನ್ನು 2 ವಿಷಲ್ ಬರೆಸ್ಕೊತೀನಿ. ಮತ್ತು ಇಲ್ಲಿ ನಾನು ಪಲಾವ್ಗೆ ಮೊಸರು ಬಜ್ಜಿನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪಲಾವ್ ಮಾಡಿದಾಗಲೆಲ್ಲ ಮೊಸರು ಬಜ್ಜಿ ಮಾಡ್ತೀನಿ ಫ್ರೆಂಡ್ಸ್. ಕೆಲವರು ಚಟ್ನಿಲಿ ತಿಂತಾರೆ, ಬಟ್ ನಮಗೆ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾವು ಮೊಸರು ಬಜ್ಜಿ ಮಾಡ್ತೀವಿ. ಇನ್ನು ಪಲಾವ್ ಅಂದರೆ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ. ವಾರಕ್ಕೆ 1 ಸಲನಾದರೂ ಮಾಡ್ತಾಯಿರ್ತೀನಿ. ನಾನು ಪಲಾವ್ ಮಾಡಿದಾಗಲೆಲ್ಲ ನಮ್ಮ ಹಸ್ಬೆಂಡು ರೇಗಿಸ್ತಾ ಇರ್ತಾರೆ, ನಿನಗಿಷ್ಟ ಅಂತ ಮಾಡಿದ್ಯಾ, ನಿನಗಿಷ್ಟ ಅಂತ ಮಾಡಿದ್ಯಾ ಅಂತ. ಅವ್ರಿಗೇನು ಇಷ್ಟ ಇಲ್ಲ ಅಂತಲ್ಲ, ಅವರೂ ತಿಂತಾರೆ. ಮತ್ತು ಇಲ್ಲಿ ನಾನು ಮೊಸರು ಬಜ್ಜಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿ ಫ್ರೆಂಡ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ನಾನು ಆದಷ್ಟು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ಮೊಸರು ಬಜ್ಜಿನೂ ರೆಡಿ ಆಯಿತು. ಇನ್ನು ಕುಕ್ಕರ್ದು 2 ವಿಷಲ್ ಬಂದಿದ್ದು, ವಿಷಲ್ ಏರೆಲ್ಲ ಹೋಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಮತ್ತು ಈ ಕಡೆ ಮೊಸರು ಬಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಪ್ಲೇಟಿಗೆ ಮೊಸರು ಬಜ್ಜಿ ಮತ್ತು ಸೌತೆಕಾಯಿ, ಒಂದು ಮ್ಯಾಂಗೋ ಇತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೆ. ಕುಕ್ಕರ್ ಲಿಡ್ನ ಓಪನ್ ಮಾಡಿ ಪಲಾವ್ನೆಲ್ಲ ಒಂದು ಕೆಳಗಡೆಯಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ಮಸಾಲ ಎಲ್ಲ ಮೇಲೆ ಬಂದಿರುತ್ತೆ, ರೈಸು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಹೊಟ್ಟೆ ಹಸಿತಿದೆ ಅಂತ ಹೇಳ್ತಾಯಿದ್ರು. ಈ ವಿಡಿಯೋ ಮಾಡೋದ್ರಿಂದ ವಿಡಿಯೋ ಮಾಡ್ಕೊಂಡು ತಿಂಡಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗ್ತಾಯಿದೆ, ಹಾಗಾಗಿ ಅವರು ಹೊಟ್ಟೆ ಹಸಿತೆ ಬೇಗ ಹಾಕ್ಕೊಡು ಅಂತ ಹೇಳ್ತಾಯಿದ್ರು. ಪಲಾವ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಮ್ಮ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ ಫ್ರೆಂಡ್ಸ್. ಮತ್ತು ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಇನ್ನು ತಿಂಡಿ ಅಡುಗೆ ಎಲ್ಲ ನಾವು ಆದಷ್ಟು ಬಿಸಿನೇ ತಿಂತೀವಿ. ನಾವು ಇವಾಗ ಮಾಡಿಟ್ಬಿಟ್ಟು ಆಮೇಲೆ ತಿನ್ನೋಣ, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಣ, ಆ ಥರ ಎಲ್ಲೂ ಏನೂ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ನಮಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಹಂಗಾಗಿ ನಾವು ಪ್ರತಿ ಭಾನುವಾರ ನಾನ್ ವೆಜ್ ತರ್ತೀವಿ. ಅಕಸ್ಮಾತ್ ನಾವು ಭಾನುವಾರ ತರೋಕ್ಕಾಗಲಿಲ್ಲ ಅಂದರೆ ಮಂಗಳವಾರ ಅಂತೂ ನಮ್ಮ ಹಸ್ಬೆಂಡ್ ತಂದೆ ತರ್ತಾರೆ. ಅವರಿಗೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ವೆಜ್ಗಿನ ಅವರು ನಾನ್ ವೆಜ್ ಸಖತ್ ಇಷ್ಟಪಟ್ಟು ತಿಂತಾರೆ. ಮತ್ತು ನಾನು ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.